ನಮಸ್ಕಾರ ವೀಕ್ಷಕರೇ, ನಿಮಗೆ ಆತ್ಮರಹಸ್ಯಕ್ಕೆ ಸ್ವಾಗತ. ಇದು ನನ್ನ ಮೊದಲ ಕನ್ನಡ ಹಾರರ್ ಕತೆ. ಕತೆ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದನ್ನು ಕತೆ ಅಂತ ಅಂದ್ಕೊಳ್ಬೇಡಿ. ಇಲ್ಲಿ ನಡೆದ ಘಟನೆಗಳ ಹಿಂದೆ ಕರಾಳ ಸತ್ಯ ಅಡಗಿದೆ. ಮತ್ತು ಈ ವಿಡಿಯೋ ಕೊನೆವರೆಗೂ ನೋಡಿ, ಯಾಕಂದರೆ ಕೊನೆಯಲ್ಲಿ ಏನಾಗುತ್ತೆ ಅನ್ನೋದು ನೀವು ಊಹೆ ಕೂಡ ಮಾಡಿರಲ್ಲ. ಈಗ ಕತೆ ಶುರು ಮಾಡೋಣ. ಈ ಕತೆಗೆ ಒಂದು ಹೆಸರಿದೆ, ಆದರೆ ಆ ಜಾಗಕ್ಕೆ ಯಾವ ಹೆಸರು ಇಲ್ಲ. ಅಲ್ಲಿ ಹೋಗೋಕ್ಕೂ ಯಾರಿಗೂ ಧೈರ್ಯ ಕೂಡ ಇಲ್ಲ. ಹಾಗೆ ಹೋದವರು ಯಾರೂ ಉಳಿದಿಲ್ಲ. ಅದು ಜುಲೈ 1998. ಕರಾವಳಿಯ ಭಾಗದಲ್ಲಿರೋ ದಟ್ಟವಾದ ಕಾಡು. ಮಳೆ ನಿಲ್ಲದೆ ಸುರಿತಿರೋ ಕಾಡಿನ ಮಧ್ಯೆ ಒಂದು ಜೀಪ್ ನಿಧಾನವಾಗಿ ಹೋಗ್ತಾ ಇರುತ್ತೆ. ಅದರಲ್ಲಿ 4 ಜನ ಸರ್ಕಾರಿ ಅಧಿಕಾರಿಗಳು, ಮಹೇಂದ್ರ, ಸಹನಾ, ಚಂದ್ರು ಮತ್ತು ಸುನಿಲ್. ಅವರು ಹೆರಿಟೇಜ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು. ಅವರ ಕೆಲಸ ಬ್ರಿಟಿಷ್ ಕಾಲದ ಹಳೆ ಕಟ್ಟಡ, ದಾಖಲೆಯಲ್ಲಿ ಇಲ್ಲದ ಜಾಗಗಳು, ಅವನ್ನೆಲ್ಲ ಹುಡುಕಿ ರಿಸರ್ಚ್ ಮಾಡೋದು. ಒಂದಿನ ಹೇಗೋ ಅವರಿಗೆ ಒಂದು ಮ್ಯಾಪ್ ಸಿಗುತ್ತೆ. ಅದರಲ್ಲಿ ಒಂದು ಹೆಸರು ನೋಡ್ತಾರೆ. ಅದೇ ಬ್ರಿಟಿಷ್ ಲೈಬ್ರರಿ 1940. ಮತ್ತು ಅದು ಇದ್ದಿದ್ದು ಕೂಡ ಕಾಡಿನ ಮಧ್ಯೆ. ಅವರಿಗೆ ಆ ಲೈಬ್ರರಿ ಬಗ್ಗೆ ಯಾವುದೇ ದಾಖಲೆ, ರಿಪೋರ್ಟ್ ಏನೂ ಸಿಗಲ್ಲ. ಸೊ ಹೇಗಾದರೂ ಆ ಲೈಬ್ರರಿನ ಹುಡುಕಬೇಕು ಅಂತ ಆ ಮ್ಯಾಪ್ ತಗೊಂಡು ಕಾಡಿನ ಕಡೆ ಹೋಗ್ತಾರೆ. ಹೋಗ್ತಾ ಒಂದು ಸಣ್ಣ ಹಳ್ಳಿ ಸಿಗುತ್ತೆ. ಅದೇ ಕಾಳಚಂದ್ರಪುರ. ಅಲ್ಲಿ ಹಳ್ಳಿ ಜನರನ್ನ ದಾರಿ ಕೇಳೋಕೆ ಅಂತ ಜೀಪ್ ನಿಲ್ಲಿಸ್ತಾರೆ. ಆದರೆ ಲೈಬ್ರರಿಗೆ ದಾರಿ ಕೇಳಿದಾಗ ಹಳ್ಳಿಯವರ ಮುಖದಲ್ಲಿ ಭಯ. ಯಾರು ಕಣ್ಣೆತ್ತಿ ಕೂಡ ನೋಡಲ್ಲ. ಕೆಲವರ ಕೈಯಂತೂ ನಡುಗುತ್ತೆ. ಕೊನೆಗೆ ಅವರೆಲ್ಲ ಮಾತಾಡದೆ ಹೋಗ್ತಾರೆ. ಆಗ ಒಬ್ಬ ಮುದುಕ ಮಾತ್ರ ಅಲ್ಲಿಗೆ ಹೋಗಬೇಡಿ, ಪ್ರತಿ ಅಮಾವಾಸ್ಯೆ ರಾತ್ರಿ ಅಲ್ಲಿಂದ ವಿಚಿತ್ರ ಶಬ್ದಗಳು ಕೇಳಿಸುತ್ತೆ, ವಾಪಸ್ ಹೋಗಿ ಅಂತ ಹೇಳ್ತಾನೆ. ಆದರೂ ಈ 4 ಜನ ನಿರ್ಲಕ್ಷ್ಯ ಮಾಡಿ ಮುಂದೆ ಹೋಗ್ತಾರೆ. ಆ ದಾರಿ ಕೂಡ ತುಂಬ ಹಾಳಾಗಿರುತ್ತೆ. ಮಳೆ ಇನ್ನೂ ಜಾಸ್ತಿ ಆಗುತ್ತೆ ಮತ್ತು ರಾತ್ರಿ ಕೂಡ. ಮ್ಯಾಪ್ ಫಾಲೋ ಮಾಡ್ತಾ ಕೊನೆಗೂ ಅವರೆಲ್ಲ ಆ ಲೈಬ್ರರಿ ಇದ್ದ ಜಾಗ ತಲುಪಿದ್ರು. ದಟ್ಟ ಕಾಡಿನ ಮಧ್ಯೆ ಭಾರಿ ಬಂಗಲೆ ಥರ ಇರೋ ಆ ಲೈಬ್ರರಿ ಪಾಳು ಬಿದ್ದಿರುತ್ತೆ. ಇಷ್ಟು ದಟ್ಟವಾಗಿರೋ ಕಾಡಲ್ಲಿ ಇಂಥ ಲೈಬ್ರರಿ ಕಟ್ಟಿರೋದೇ ವಿಚಿತ್ರ ಅನಿಸುತ್ತೆ. ಜೀಪ್ ನಿಲ್ಲಿಸಿ ಎಲ್ಲರೂ ನಿಧಾನವಾಗಿ ಲೈಬ್ರರಿ ಒಳಗೆ ಹೋಗ್ತಾರೆ. ಲೈಬ್ರರಿ ಒಳಗೆ ತುಂಬ ಕತ್ಲು ಇತ್ತು. ಅದು ಸಾಮಾನ್ಯ ಕತ್ಲು ಆಗಿರಲಿಲ್ಲ. ಎಲ್ಲ ಕಡೆ ಧೂಳು, ಹಾಳಾಗಿ ಬಿದ್ದಿರೋ ಪುಸ್ತಕಗಳು. ಅಲ್ಲಿ ಪುಸ್ತಕಗಳಿಗಿಂತ ನಿಶ್ಶಬ್ದನೇ ಜಾಸ್ತಿ ಇತ್ತು. ತಡ ಮಾಡದೆ ಎಲ್ಲರೂ ಹುಡುಕಾಟ ಶುರು ಮಾಡ್ತಾರೆ. ಚಂದ್ರು ಅವನ ಹತ್ರ ಇದ್ದ ಕ್ಯಾಮ್ರಾ ತೆಗೆದು ಫೋಟೋ ತಗೊಳ್ತಾ ಇದ್ದಾಗ ಅವನಿಗೆ ಅಲ್ಲಿ ಒಂದು ಪುಸ್ತಕ ಕಾಣಿಸುತ್ತೆ. ಅಲ್ಲಿದ್ದ ಸಾವಿರಾರು ಪುಸ್ತಕಗಳು ಹಾಳಾಗಿದ್ವು. ಆದರೆ ಒಂದು ಪುಸ್ತಕ ಮಾತ್ರ ಹೊಸದಾಗಿ ಮತ್ತೆ ಒಂಥರ ವಿಚಿತ್ರವಾಗಿ ಕಾಣಿಸುತ್ತೆ. ಚಂದ್ರು ಹತ್ರ ಹೋಗ್ತಾನೆ. ಅವನಲ್ಲಿ ಏನೋ ಭಯ. ಆ ಸಾವಿರಾರು ಪುಸ್ತಕಗಳ ಮಧ್ಯೆ ಈ ಒಂದು ಪುಸ್ತಕ ಮಾತ್ರ ಹಾಳಾಗಿರಲಿಲ್ಲ, ಧೂಳು ಕೂಡ ಇರಲಿಲ್ಲ. ಆದರೆ ಅದು ಏನನ್ನೋ ಕಾಯ್ತಾ ಇರೋ ಥರ ಇತ್ತು. ಹೇಗೋ ಧೈರ್ಯ ಮಾಡಿ ಆ ಪುಸ್ತಕ ಮುಟ್ಟಿದ. ಒಂದು ಕ್ಷಣ ಆ ಲೈಬ್ರರಿ ನಡುಗ್ತು. ಮತ್ತೆ ಜೋರಾಗಿ ಗಾಳಿ ಬೀಸೋಕೆ ಶುರುವಾಯಿತು. ಆ ಕ್ಷಣದಲ್ಲಿ ಚಂದ್ರು ನೆಲಕ್ಕೆ ಬಿದ್ದ. ಸ್ವಲ್ಪ ಹೊತ್ತಾದ ಮೇಲೆ ಚಂದ್ರನ ನೋಡಿ ಸಹನ ಓಡ್ಕೊಂಡು ಬಂದು ಅವನನ್ನು ಎಬ್ಸೋಕೆ ನೋಡ್ತಾಳೆ. ಆದರೆ ಚಂದ್ರು ಮೇಲೆ ಹೇಳೋದಿಲ್ಲ. ಅವಳು ಗಾಬರಿಯಿಂದ ಜೋರಾಗಿ ಮಹೇಂದ್ರ, ಸುನಿಲ್ನ ಕೂಗ್ತಾಳೆ. ಅಷ್ಟರಲ್ಲಿ ಸಹನಾ ಕೂಡ ಆ ಪುಸ್ತಕ ನೋಡಿ ತಗೊಳ್ತಾಳೆ. ಕೊನೆಗೆ
ಮಹೇಂದ್ರ ಮತ್ತು ಸುನಿಲ್ ಒಟ್ಟಿಗೆ ಓಡಿ ಬರ್ತಾರೆ. ಚಂದ್ರು ಸಹನ ಇಬ್ರು ಕೆಳಗೆ ಬಿದ್ದಿದ್ರು. ಗಾಬರಿಯಿಂದ ಇಬ್ಬರನ್ನು ಎಬ್ಸೋಕೆ ಪ್ರಯತ್ನ ಮಾಡ್ತಾರೆ, ಆದರೆ ಎಷ್ಟೇ ಪ್ರಯತ್ನ ಪಟ್ಟರು ಅವರು ಮೇಲೆ ಹೇಳೋದಿಲ್ಲ. ಕೊನೆಗೆ ಅವರು ಜೀವಂತವಾಗಿಲ್ಲ ಅನ್ನೋದು ಅರ್ಥ ಆಗುತ್ತೆ. ಅವರಿಗೆ ಭಯ ಶುರುವಾಗುತ್ತೆ. ಯಾಕೆಂದರೆ ಇದೆಲ್ಲ ಹೇಗಾಯಿತು ಅಂತ ಗೊತ್ತೇ ಆಗಲ್ಲ. ಇಬ್ಬರು ಅಲ್ಲೇ ಏನು ಮಾಡಬೇಕು ಅಂತ ಗೊತ್ತಾಗದೆ ಕೂತಿರ್ತಾರೆ. ಹೀಗಿರ್ಬೇಕಾದ್ರೆ ಮಹೇಂದ್ರ ಕೂಡ ಆ ಪುಸ್ತಕ ನೋಡಿ ತಗೊಳ್ತಾನೆ. ಅದು ಸುನಿಲ್ ಕೈಗೂ ತಾಗುತ್ತೆ. ಗಾಳಿಯನ್ನು ಜೋರಾಗಿ ಬೀಸುತ್ತೆ. ಒಂದು ರೀತಿ ಲೈಬ್ರರಿಗೆ ಜೀವ ಬಂದಿರೋ ಥರ. ಕೊನೆಗೆ 4 ಜನ ಸತ್ತು ಬಿದ್ದಿದ್ರು. ಆ ಲೈಬ್ರರಿಯಲ್ಲಿ ಅವರನ್ನು ಬಿಟ್ಟು ಬೇರೆ ಯಾರೂ ಇರಲಿಲ್ಲ. ಆ ಪುಸ್ತಕ ಮುಟ್ಟಿದ ತಕ್ಷಣ ಒಂದೇ ಕ್ಷಣದಲ್ಲಿ ಅವರೆಲ್ಲ ಪ್ರಾಣ ಬಿಟ್ಟಿದ್ರು. ಅಷ್ಟಕ್ಕೂ ಆ ಪುಸ್ತಕ ಯಾವುದು, ಅದು ಅಲ್ಲಿಗೆ ಹೇಗೆ ಬಂತು? ಆ ಲೈಬ್ರರಿಯಲ್ಲಿ ಎಲ್ಲ ಪುಸ್ತಕಗಳು ಹಾಳಾಗಿದ್ವು, ಆದರೆ ಅದು ಮಾತ್ರ ಯಾಕೆ ಹಾಳಾಗಿರಲಿಲ್ಲ? ಮತ್ತು ಮುಖ್ಯವಾಗಿ ಆ ಪುಸ್ತಕ ಮುಟ್ಟಿದ ಮೇಲೆ ಆ ಕ್ಷಣದಲ್ಲಿ ಏನಾಯಿತು? ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಇಲ್ಲಿ ಸಿಗಲ್ಲ. ಮತ್ತು ಈ ಕತೆ ಇಲ್ಲಿ ಕೂಡ ಶುರುವಾಗಿಲ್ಲ. ಈ ಕತೆ ಶುರುವಾಗಿದ್ದು ಸುಮಾರು 90 ವರ್ಷಗಳ ಹಿಂದೆ. ಅದು 1908ರ ಅಮಾವಾಸ್ಯೆಯ ಕತ್ತಲ ರಾತ್ರಿ. ಕಾಳಚಂದ್ರಪುರ ಹತ್ತಿರ ಒಂದು ಸಣ್ಣ ಹಳ್ಳಿಯಲ್ಲಿ ಒಂದು ಮಗು ಹುಟ್ಟುತ್ತೆ. ಆ ಕ್ಷಣದಿಂದಲೇ ನಾಯಿಗಳ ಕೂಗು ಹಳ್ಳಿ ಪೂರ್ತಿ ಕೇಳಿಸುತ್ತೆ. ಅವುಗಳ ಕೂಗು ರಾತ್ರಿ ಎಲ್ಲ ನಿಲ್ಲಿಸಲ್ಲ. ಆ ಮಗುವಿನ ಅಪ್ಪ 1 ತಿಂಗಳ ಮುಂಚೆ ಸತ್ತಿದ್ದ. ಯಾಕೆ ಸತ್ತ ಯಾರಿಗೂ ಗೊತ್ತಿಲ್ಲ. ಮಗು ಹುಟ್ಟಿದ ಮೇಲೆ ಅವನ ಅಮ್ಮನ ಆರೋಗ್ಯ ಕೂಡ ಹಾಳಾಗುತ್ತೆ. ಮಗು ಬೆಳೀತಾ ವಿಚಿತ್ರವಾಗಿ ಬದಲಾಗ್ತಾನೆ. ಮಕ್ಕಳ ಜೊತೆ ಆಟ ಆಡಲ್ಲ, ಜನರ ಜೊತೆ ಮಾತಾಡಲ್ಲ, ಒಬ್ಬನೇ ಕೂತ್ಕೊಂಡು ಏನೋ ಯೋಚನೆ ಮಾಡ್ತಿದ್ದ. ಆದರೆ ಅವನು ಯಾಕೆ ಆ ಥರ ಇದ್ದ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಹಳ್ಳಿ ಜನ ಅವನ ವರ್ತನೆ ನೋಡಿ ಮಾತಾಡೋಕೆ ಶುರು ಮಾಡಿದರು. ಇದೆಲ್ಲ ನೋಡಿ ಅವರ ಅಮ್ಮಂಗೂ ಕೂಡ ಭಯ ಆಗುತ್ತೆ. ಹೀಗಿರಬೇಕಾದ್ರೆ ಒಂದಿನ ಅವರ ಅಮ್ಮ ತೀರ್ಕೊಳ್ತಾರೆ. ಅದೇ ಸಮಯದಲ್ಲಿ ಆ ಹಳ್ಳಿಯಲ್ಲಿ ಒಂದೊಂದಾಗಿ ಅನಾಹುತಗಳು ಆಗ್ತಾ ಇದ್ವು. ಆಮೇಲೆ ಹಳ್ಳಿ ಜನ ಅಲ್ಲಾಗ್ತಿರೋ ಅನಾಹುತಗಳಿಗೆ ಆ ಹುಡುಗನೇ ಕಾರಣ, ಅವನು ಅನಿಷ್ಟ ಅಂತ ಊರಿಂದ ಆಚೆ ಹಾಕ್ತಾರೆ. ಅವನು ಒಬ್ಬನೇ ನಡ್ಕೊಳ್ತಾ ಕಾಡೊಳಗೆ ಹೋಗ್ತಾನೆ. ಭಯದಿಂದ ಒಂದು ಮರದ ಕೆಳಗಡೆ ಕೂತ್ಕೊಂಡಿದ್ದ. ಆಗ ಅಲ್ಲಿಗೆ ಒಬ್ಬ ವ್ಯಕ್ತಿ ಬಂದ. ಆ ಹುಡುಗ ಭಯ ಬೀಳ್ತಾನೆ. ಯಾಕೆಂದರೆ ಆ ವ್ಯಕ್ತಿನ ಇದುವರೆಗೂ ನೋಡಿರಲ್ಲ. ಆ ವ್ಯಕ್ತಿ ಕೂಡ ನೋಡೋಕೆ ಸಾಧು ಥರ ಇದ್ದ. ಆದರೆ ಅವನ ನಿಜವಾದ ಬದುಕು ಮನುಷ್ಯರಿಂದ ದೂರ ಆ ಕಾಡಿನ ಒಳಗೆ. ಮಂತ್ರತಂತ್ರಗಳೇ ಅವನ ದೇಹದಲ್ಲಿ ಉಸಿರಾಡ್ತಿದ್ವು. ಆತ್ಮಗಳ ಮೇಲೆ ಪ್ರಯೋಗಗಳು ಮಾಡ್ತಿದ್ದ ಅವನು ತುಂಬ ಶಕ್ತಿಶಾಲಿ ಮಂತ್ರವಾದಿಯಾಗಿದ್ದ. ಅವನ ಹೆಸರು ಅಘೋರಾಚಾರ್ಯ. ಅವನು ಹುಡುಗನ ಪಕ್ಕ ಕೂತ್ಕೊಂಡು ಮಾತಾಡ್ತಾನೆ. ಯಾರ ಜೊತೆನೂ ಮಾತಾಡದೇ ಇರೋ ಆ ಹುಡುಗ ಅವತ್ತು ಅಘೋರಾಚಾರ್ಯ ಹತ್ರ ಮಾತಾಡ್ತಾನೆ. ಎಲ್ಲ ಕೇಳಿಸ್ಕೊಂಡು ಅಘೋರಾಚಾರ್ಯ ಅವನ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಅಘೋರಾಚಾರ್ಯ ಇದ್ದ ಜಾಗ ಅತಿ ಭಯಾನಕ ಮತ್ತು ತುಂಬ ನಿಗೂಢವಾಗಿರುತ್ತೆ. ಅವತ್ತಿಂದ ಆ ಹುಡುಗನಿಗೂ ಮಂತ್ರ ತಂತ್ರ ಎಲ್ಲ ಕಲಿಸ್ತಾನೆ. ಅವನಿಗೆ ರುದ್ರವರ್ಮ ಅಂತ ಹೆಸರಿಟ್ಟು ಶಿಷ್ಯನಾಗಿ ಮಾಡ್ಕೊಳ್ತಾನೆ. ಹೀಗೆ ವರ್ಷಗಳು ಕಳೀತವೆ. ರುದ್ರವರ್ಮ ದೊಡ್ಡವನಾದ. ಗುರು ಹೇಳ್ಕೊಟ್ಟಿರೋ ಮಂತ್ರವಿದ್ಯೆ ಕಲಿತು ಗುರು ಅಷ್ಟೇ ಶಕ್ತಿಶಾಲಿಯಾಗಿದ್ದ. ಇನ್ನೊಂದು ಕಡೆ ಗುರು ಅಘೋರಾಚಾರ್ಯ ಶಕ್ತಿ ಕಡಿಮೆ ಆಗಿರುತ್ತೆ. ಕಾರಣ ಅವನ ಅರ್ಧ ಜೀವನ ಒಂದು ಹುಡುಕಾಟದಲ್ಲೇ ಕಳೆದೋಗಿರುತ್ತೆ. ಹೀಗಿದ್ದಾಗ ಒಂದಿನ ಅಘೋರಾಚಾರ್ಯ ರುದ್ರವರ್ಮನಿಗೆ ಒಂದು ರಹಸ್ಯ ಹೇಳ್ತಾನೆ. ಅದೇನೆಂದರೆ 27 ಮಂಡಲದ ರಹಸ್ಯ. ಅದರ ಪ್ರಕಾರ 27 ಆತ್ಮಗಳನ್ನು ಬಂಧಿಸಿದ್ರೆ ಒಬ್ಬ ಮನುಷ್ಯ ಸತ್ತ ಮೇಲೆ ಮತ್ತೆ ಹುಟ್ಟಬಹುದು. ಆ ಆತ್ಮಗಳನ್ನು ಬಂಧಿಸೋಕೆ ಒಂದು ಪುಸ್ತಕನ ಮಾಡಬೇಕಿರುತ್ತೆ.
ಅಘೋರಾಚಾರ್ಯ ಆ ಪುಸ್ತಕ ಮಾಡೋಕ್ಕೆ ಶುರು ಮಾಡ್ದ. ಅದನ್ನು ಮಾಡೋಕ್ಕೆ ಕೂದಲು, ರಕ್ತ, ಚರ್ಮ, ಮೂಳೆ ಹೀಗೆ ರುದ್ರವರ್ಮನ ದೇಹದ ಭಾಗಗಳನ್ನು ಬಳಸ್ಕೊಳ್ತಾನೆ. ಆ ಪುಸ್ತಕದ ಮೊದಲನೇ ಪುಟದಲ್ಲಿ ನಿನ್ನ ಮರಣ ನನ್ನ ಜನನ ಅಂತ ರಕ್ತದಿಂದ ಬರೀತಾನೆ. ಆ ಪುಸ್ತಕನ ರುದ್ರವರ್ಮನಿಗೆ ಕೊಟ್ಟು, ಇದರಲ್ಲಿ 27 ಪುಟಗಳು ಇದ್ದಾವೆ. ಒಂದು ಪುಟದಲ್ಲಿ ಒಂದು ಆತ್ಮದ ಹಾಗೆ 27 ಆತ್ಮಗಳನ್ನು ಈ ಪುಸ್ತಕದಲ್ಲಿ ಬಂಧಿಸಬೇಕು ಅಂತ ಹೇಳ್ತಾನೆ. ಏನಾದರೂ ಅಡ್ಡಿ ಬಂದರೆ ಅಥವಾ 27 ಆತ್ಮ ಪೂರ್ಣ ಆದಮೇಲೆ ಈ ಮಂತ್ರ ಹೇಳು, ನಿನ್ನ ಆತ್ಮ ಕೂಡ ಆ ಪುಸ್ತಕ ಸೇರುತ್ತೆ ಅಂತ ಒಂದು ಮಂತ್ರ ಹೇಳಿಕೊಡ್ತಾನೆ. 27 ಆತ್ಮಗಳು ಪೂರ್ಣ ಆದಮೇಲೆ ನೀನು ಮತ್ತೆ ಹುಟ್ಟಿ ಶಕ್ತಿಶಾಲಿ ಆಗ್ತೀಯ ಅಂತ ಹೇಳ್ತಾನೆ. ಇದೆಲ್ಲ ಹೇಳಿ ಸ್ವಲ್ಪ ದಿನ ಆದಮೇಲೆ ಅಘೋರಾಚಾರ್ಯ ಸತ್ತೋಗ್ತಾನೆ. ಆಮೇಲೆ ರುದ್ರವರ್ಮ 27 ಜನರ ಹುಡುಕಾಟ ಶುರು ಮಾಡ್ತಾನೆ. ಆದರೆ ಯಾರೂ ಸಿಗಲ್ಲ. ಕೊನೆಗೆ ಕಾಡಿನ ಹತ್ತಿರ ಇರೋ ಹಳ್ಳಿಗಳಿಗೆ ಹೋಗಿ ಮಂತ್ರಶಕ್ತಿ ಮೂಲಕ ಜನರ ಕಷ್ಟಗಳನ್ನು ಪರಿಹಾರ ಮಾಡೋ ನೆಪದಲ್ಲಿ ಆ 27 ಜನರನ್ನು ಆಯ್ಕೆ ಮಾಡಿಕೊಂಡು ಅವರ ಕೈಗೆ ವಶೀಕರಣ ದಾರ ಕಟ್ತಾನೆ. ಜನರಿಗೆ ಅವನು ಒಳ್ಳೆಯವನಾಗಿ ಕಾಣಿಸ್ತಾನೆ. ಆಮೇಲೆ ಅವನು ಕಾಡಿಗೆ ಹೊರಟೋಗ್ತಾನೆ. ಆ ರಾತ್ರಿ ಅಮಾವಾಸ್ಯೆ. ಒಂದು ದೊಡ್ಡ ಮಂಡಲ ಸಿದ್ಧ ಮಾಡಿ ವಶೀಕರಣ ದಾರಗಳ ಮೂಲಕ ಆ 27 ಜನರನ್ನು ಅಲ್ಲಿಗೆ ಬರೋ ಥರ ಮಾಡ್ತಾನೆ. ಎಲ್ಲರೂ ಬಂದು ಆ ಮಂಡಲದಲ್ಲಿ ಕೂತ್ಕೋತಾರೆ. ರುದ್ರವರ್ಮ ಒಬ್ಬೊಬ್ಬರ ಕೈಗೆ ಪುಸ್ತಕ ಕೊಟ್ಟಾಗ ಅದು ಅವರ ಕೈಗೆ ಅಂಟ್ಕೊಂಡು ತನ್ನಷ್ಟಕ್ಕೆ ತಾನೇ ತೆರ್ಕೊಳ್ಳುತ್ತೆ. ಮೊದಲ ಪುಟದಲ್ಲಿ ನಿನ್ನ ಮರಣ ನನ್ನ ಜನನ ಅನ್ನೋ ರಕ್ತದ ಸಾಲು ಕಾಣಿಸುತ್ತೆ. ಆ ಪುಸ್ತಕ ಮುಚ್ಚೋಕ್ಕೂ ಆಗಲ್ಲ, ಎದ್ದು ಹೋಗೋಕ್ಕೂ ಆಗಲ್ಲ. ಮೂಳೆ ಅವರ ಕೈ ಸೇರಿ ಬೆರಳಲ್ಲಿ ರಕ್ತ ಕಾಣಿಸುತ್ತೆ. ಪುಸ್ತಕದಲ್ಲಿ ಏನೋ ಬರೀತಾರೆ ಅಷ್ಟೇ. ಅವರ ಆತ್ಮ ಆ ಪುಸ್ತಕದಲ್ಲಿ ಬಂದಿಯಾಗುತ್ತೆ. ಹೀಗೆ ಒಬ್ಬೊಬ್ಬರ ಆತ್ಮ ಆ ಪುಸ್ತಕದಲ್ಲಿ ಸೇರ್ತಾ ಇತ್ತು. ಕೊನೆಗೆ 23 ಆತ್ಮಗಳು ಬಂದಿಯಾಗ್ತವೆ. ಅಷ್ಟರಲ್ಲಿ ಭೂಮಿ ನಡುಗಿ ಭಾರಿ ಭೂಕುಸಿತ ಶುರುವಾಗುತ್ತೆ. ಉಳಿದ 4 ಜನ ಎಚ್ಚರಾಗಿ ಅಲ್ಲಿಂದ ಓಡಿ ಹೋಗ್ತಾರೆ. ರುದ್ರವರ್ಮ ಗಾಬರಿಯಾದ. ಯಾಕೆಂದರೆ 27 ಆತ್ಮ ಪೂರ್ಣ ಆಗಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗದೆ ತನ್ನ ಗುರು ಹೇಳ್ಕೊಟ್ಟ ಮಂತ್ರ ಹೇಳ್ತಾನೆ. ಅವನ ಆತ್ಮ ಕೂಡ ಆ ಪುಸ್ತಕ ಸೇರಿಕೊಳ್ಳುತ್ತೆ. ಭೂಕುಸಿತ ಆಗಿ ಎಲ್ಲ ಮಣ್ಣಲ್ಲಿ ಮುಚ್ಚಿ ಹೋಗುತ್ತೆ. ಆ ಪುಸ್ತಕ ಕೂಡ. ಸ್ವಲ್ಪ ದಿನ ಆದಮೇಲೆ ಬ್ರಿಟಿಷರು ಅದೇ ಜಾಗದ ಹತ್ತಿರ ಒಂದು ಲೈಬ್ರರಿ ಕಟ್ತಾರೆ. ಒಂದು ಅಮಾವಾಸ್ಯೆ ರಾತ್ರಿ ಮಣ್ಣಲ್ಲಿ ಮುಚ್ಚಿ ಹೋಗಿದ್ದ ಆ ಪುಸ್ತಕ ಹೊರಗಡೆ ತೇಲ್ಕೊಂಡು ಬಂದು ಲೈಬ್ರರಿ ಒಳಗೆ ಹೋಗಿ ಬೇರೆ ಪುಸ್ತಕಗಳ ಜೊತೆ ಸೇರಿಕೊಳ್ಳುತ್ತೆ. ಆದರೆ ಯಾರೂ ಆ ಪುಸ್ತಕನ ನೋಡೋದಿಲ್ಲ ಮತ್ತು ಓದಬೇಕು ಅಂತ ತಗೊಳ್ಳೋದು ಇಲ್ಲ. ಅದು 1947 ಬ್ರಿಟಿಷರು ಭಾರತ ಬಿಟ್ಟು ಹೋಗ್ತಾರೆ. ಆಮೇಲಿಂದ ಆ ಲೈಬ್ರರಿ ಪಾಳು ಬೀಳುತ್ತೆ. ಯಾರೂ ಆ ಕಡೆ ಹೋಗೋದಿಲ್ಲ. ಅದಾಗಿ 51 ವರ್ಷಗಳ ನಂತರ ಈ 4 ಅಧಿಕಾರಿಗಳು ಅಲ್ಲಿಗೆ ಹೋಗಿದ್ದರು. ಆ ಪುಸ್ತಕದ ಪ್ರಕಾರ ಅವರ ಆತ್ಮಗಳು ಕೂಡ ಆ ಪುಸ್ತಕದಲ್ಲಿ ಬಂದಿಯಾಗಿದ್ವು. ಅವರು ಸಾಯೋದಕ್ಕೆ ಕಾರಣ ಅಘೋರಾಚಾರ್ಯ ತಯಾರಿಸಿದ್ದ ಆ ಪುಸ್ತಕ. ಅಲ್ಲಿಗೆ 27 ಜನರ ಆತ್ಮ ಪೂರ್ಣ ಆಗುತ್ತೆ. ಪುಸ್ತಕ ನಿಧಾನವಾಗಿ ಗಾಳಿಯಲ್ಲಿ ತೇಲಿ ಎಲ್ಲ ಪುಟಗಳು ಹೊರಗಡೆ ಬರ್ತವೆ. ಅಘೋರಾಚಾರ್ಯ ಹೇಳ್ದಂಗೆ ರುದ್ರವರ್ಮ ಮತ್ತೆ ಹುಟ್ಟುತ್ತಾನೆ. ಆ ಪುಸ್ತಕದ ಪುಟಗಳಲ್ಲಿ ಬಂದಿಯಾಗಿದ್ದ 27 ಆತ್ಮಗಳು ಅವನ ದೇಹ ಸೇರಿಕೊಳ್ತವೆ. ಅವನ ಶಕ್ತಿ ಜಾಸ್ತಿ ಆಯಿತು. ಅವನ ಮುಖದಲ್ಲಿ ಮತ್ತೆ ಹುಟ್ಟಿರೋ ಸಂತೋಷ. ಆದರೆ ಅವನ ಸಂತೋಷ ಜಾಸ್ತಿ ಹೊತ್ತು ಇರಲಿಲ್ಲ. ಯಾಕೆಂದರೆ ಕೊನೆಯ ಕ್ಷಣದಲ್ಲಿ ಆ ಪುಸ್ತಕದಿಂದ ಇನ್ನೊಂದು ಆತ್ಮ ಬರುತ್ತೆ. ರುದ್ರವರ್ಮ ಗಾಬರಿಯಾಗ್ತಾನೆ. ಆ ಆತ್ಮ ಬೇರೆ ಯಾರ್ದು ಅಲ್ಲ, ಅವನ ಗುರು ಅಘೋರಾಚಾರ್ಯನದು. ಅಘೋರಾಚಾರ್ಯ ಜೋರಾಗಿ ನಗೋಕ್ಕೆ ಶುರು ಮಾಡ್ತಾನೆ. ಆ ನಗು ಸಾಮಾನ್ಯ ನಗು ಆಗಿರಲಿಲ್ಲ. ಅದು ಏನೋ ಸಾಧಿಸಿರೋ ನಗು. ರುದ್ರವರ್ಮ ಭಯದಿಂದ ಗುರುಗಳ ಹತ್ರ ನಿಮ್ಮ ಆತ್ಮ ಈ ಪುಸ್ತಕದಲ್ಲಿ ಹೇಗೆ ಅಂತ ಕೇಳ್ತಾನೆ. ಆವಾಗ ಅಘೋರಾಚಾರ್ಯ ನಗ್ತಾ ಆ 27 ಮಂಡಲದ
ನಿಜವಾದ ರಹಸ್ಯ ಹೇಳ್ತಾನೆ. ಅದೇನೆಂದರೆ, ನಿಜವಾಗಿ ಅದು 27 ಮಂಡಲ ಅಲ್ಲ, ಬದಲಾಗಿ 28 ಮಂಡಲ. ಆ ಪುಸ್ತಕದಲ್ಲಿ ನಿಜವಾಗಿ ಇದ್ದಿದ್ದು 27 ಪುಟಗಳು ಅಲ್ಲ, ಬದಲಾಗಿ 28 ಪುಟಗಳು. ಆ ಪುಸ್ತಕದ 28ನೇ ಪುಟದಲ್ಲಿ ನಿನ್ನದೇ ಕೂದಲು ಬಳಸಿ ನೀನು ಹೇಳೋ ಮಂತ್ರದಿಂದ ನಿನ್ನ ಆತ್ಮ ಬಂದಿಯಾಗೋ ಥರ ಮಾಡಿದ್ದೆ ಅಂತ ಅಘೋರಾಚಾರ್ಯ ಹೇಳ್ತಾನೆ. ಮತ್ತೆ ಆ ಪುಸ್ತಕನ ನಿನ್ನ ದೇಹಕ್ಕೆ ಸಂಬಂಧಪಟ್ಟಿರೋ ಯಾವುದೇ ಭಾಗಗಳಿಂದ ಮಾಡಿಲ್ಲ, ಬದಲಾಗಿ ಅದು ನನ್ನ ದೇಹದ ಭಾಗಗಳಿಂದ ಮಾಡಿದ್ದೆ ಅಂತ ಹೇಳ್ತಾನೆ. ನಿಜ ಗೊತ್ತಾಗಿ ರುದ್ರವರ್ಮನಿಗೆ ಆಘಾತ ಆಗುತ್ತೆ. ಅಷ್ಟಕ್ಕೂ ನನ್ನ ಆತ್ಮ ಯಾಕೆ ಬೇಕಿತ್ತು ಅಂತ ಕೇಳ್ತಾನೆ. ಆಗ ಅಘೋರಾಚಾರ್ಯ ಹೇಳ್ತಾನೆ, 27 ಆತ್ಮಗಳು ಸೇರೋ ಆ 28ನೇ ಆತ್ಮ ತುಂಬ ಶಕ್ತಿಯನ್ನು ಪಡ್ಕೊಳ್ಳುತ್ತೆ ನಿಜ. ಆದರೆ ಆ 28ನೇ ಆತ್ಮನ ಪಡ್ಕೊಳ್ಳೋದ್ರಿಂದ ಇನ್ನೂ ಜಾಸ್ತಿ ಶಕ್ತಿ ಸಿಗುತ್ತೆ ಅಂತ ಹೇಳ್ತಾನೆ. ನಿಜ ಗೊತ್ತಾಗಿ ರುದ್ರವರ್ಮನಿಗೆ ಮಾತೇ ಬರಲ್ಲ. ಒಂದೇ ಕ್ಷಣದಲ್ಲಿ ರುದ್ರವರ್ಮನ ಆತ್ಮ ಅಘೋರಾಚಾರ್ಯನ ದೇಹ ಸೇರುತ್ತೆ. ರುದ್ರವರ್ಮನ ದೇಹ ಬೂದಿಯಾಗುತ್ತೆ. ಅಘೋರಾಚಾರ್ಯ ತನ್ನ ಯೌವನದ ರೂಪ ಪಡ್ಕೊಂಡು ಇನ್ನೂ ಹೆಚ್ಚು ಶಕ್ತಿವಂತನಾಗ್ತಾನೆ. ಅಘೋರಾಚಾರ್ಯ ನಗ್ತಾ ಅಲ್ಲಿಂದ ಹೋಗ್ತಾನೆ. ಇಲ್ಲಿಗೆ ಕತೆ ಮುಗಿಯುತ್ತೆ. ಆದರೆ ಆ ಪುಸ್ತಕಕ್ಕೆ ಅಂತ್ಯ ಅನ್ನೋದೇ ಇಲ್ಲ. ಹಾಗೆ ಕೆಲವು ಕಥೆಗಳು ಕೂಡ ಅಂತ್ಯ ಆಗಲ್ಲ. ಮುಂದೆ ಏನಾಯಿತು ಅಂತ ಯಾರಿಗೂ ಗೊತ್ತಿಲ್ಲ. ಇನ್ನೂ ಇಂತಹ ಕಥೆಗಳು ಕೇಳಬೇಕು ಅನಿಸಿದರೆ ಆತ್ಮರಹಸ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.